ವಿಶ್ವವಾಣಿ ಮನಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ದೇಶದ ರಕ್ಷಣಾ ಕ್ಷೇತ್ರವು ಹಿಂದೆಂದೂ ಕಂಡರಿಯದಂತೆ ಪ್ರಬಲವಾಗಿ ಬೆಳೆಯುತ್ತಿದೆ. ರಕ್ಷಣಾ ವಲಯದ ಉತ್ಪಾದನೆಯು ದೊಡ್ಡ ಉದ್ದಿಮೆಯಾಗಿದೆ. ಭಾರತವು 2024ರಲ್ಲಿ 23,000 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ವಲಯದ ರಫ್ತನ್ನು ಮಾಡಿದೆ. 2020-30ರ ವೇಳೆಗೆ 55,000 ಕೋಟಿ ರೂಪಾಯಿಗಳನ್ನು ಡಿಫೆನ್ಸ್ ಎಕ್ಸ್ಪೋರ್ಟ್ ಮಾಡುವ ಗುರಿಯನ್ನ ಕೇಂದ್ರ ಸರ್ಕಾರ ಹೊಂದಿದೆ. ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಭಾರತದ ಧ್ಯೇಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಕ್ಷಣಾ ವಲಯದ ಉದ್ದಿಮೆಯನ್ನು ಆಧರಿಸಿದ ಮ್ಯೂಚುವಲ್ ಫಂಡ್ಗಳು ಹೂಡಿಕೆದಾರರ ಗಮನವನ್ನು ಸೆಳೆಯುತ್ತಿದೆ. ಈ ಮ್ಯೂಚುವಲ್ ಫಂಡ್ಗಳು ನೇರವಾಗಿ ಡಿಫೆನ್ಸ್ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡುತ್ತವೆ. ಏರೋಸ್ಪೇಸ್ ಮತ್ತು ಸಂಬಂಧಿತ ಕಂಪನಿಗಳಲ್ಲೂ ಹೂಡಿಕೆಯನ್ನು ಮಾಡುತ್ತದೆ. ಈ ಫಂಡ್ಗಳಲ್ಲಿ ಹೂಡಿಕೆದಾರರಿಗೆ ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ಮೂಲಸೌಕರ್ಯದ ಅಭಿವೃದ್ಧಿ ಕ್ಷೇತ್ರದಲ್ಲಿ ಹೂಡಿಕೆಯ ವಿಶಿಷ್ಟ ಅವಕಾಶವನ್ನು ಪಡೆದಂತಾಗುತ್ತೆ. ಡಿಫೆನ್ಸ್ ಮ್ಯೂಚುವಲ್ ಫಂಡ್ಗಳು ವೆರಿ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಬರುತ್ತವೆ. ಒಂದೇ ವಿಷಯಕ್ಕೆ ಅವುಗಳ ಥೀಮ್ ಫೋಕಸ್ ಆಗಿರುವುದು ಇದಕ್ಕೆ ಕಾರಣ. ಹೈ ರಿಸ್ಕ್ ಅನ್ನು ಬಯಸುವ ಹೂಡಿಕೆದಾರರಿಗೆ ಇದು ಹೊಂದಿಕೆ ಆಗುತ್ತೆ. ದೀರ್ಘಕಾಲೀನ ಇನ್ವೆಸ್ಟ್ಮೆಂಟ್ಗೆ ಇದು ಸೂಕ್ತವಾಗಬಹುದು. ಜೊತೆಗೆ ಭಾರತ ಬೆಳೆಯುತ್ತಿರುವ ರಕ್ಷಣಾ ವಲಯದ ಮೇಲೆ ವಿಶ್ವಾಸವಿರುವವರಿಗೆ ಇದು ಆಗಬಹುದು.